ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮೈಸೂರು ಮಹಾದೇವ್. ನಮ್ಮ ಟಾಕ್ಸ್ ವಿತ್ ಯು ಚಾನಲ್ ವತಿಯಿಂದ ಬೆಂಗಳೂರಲ್ಲಿ ಫ್ರೀಯಾಗಿ ಅಸ್ತಂತವ್ರಿಗೆ ಊಟವನ್ನು ಕೊಡ್ತಾ ಇದ್ದಾರೆ. ಕೆಲವು ಕಡೆ ಅದು ಎಲ್ಲೆಲ್ಲಿ ಕೊಡ್ತಾ ಇದ್ದಾರೆ ಅಂತ ನಾವು ಸರ್ಚ್ ಮಾಡಿದಾಗ ಇವತ್ತು ಒಂದು ಜಾಗದಲ್ಲಿ ಊಟವನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದು ಎಲ್ಲಿ ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ದಯಮಾಡಿ ನಮ್ಮ ಟಾಕ್ಸ್ ವಿತ್ ಯು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ನೋಡೋಣ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ನಮಸ್ತೆ ಎಲ್ರಿಗೂ. ಸರ್, ಬೆಂಗಳೂರು ನಿಮ್ಹಾನ್ಸ್ ಹಾಸ್ಪಿಟ್ಲ್ಗೆ ನಾವು ಕಳೆದ ಒಂದು ವರ್ಷದಿಂದ ನಾವು ಊಟ ಕೊಡ್ತಾಯಿದ್ದೀವಿ. ಇದರ ಉದ್ದೇಶ ಅಖಿಲ ಭಾರತದಲ್ಲಿ ನಿಮ್ಹಾನ್ಸ್ ಹಾಸ್ಪಿಟ್ಲ್ ಒಂದೇ ಇರೋದು. ಭಾರತದಿಂದ ಎಲ್ಲ ಜಾಗಗಳಿಂದಲೂ ನಿಮ್ಹಾನ್ಸ್ ಹಾಸ್ಪಿಟ್ಲಿಗೆ ಬರ್ತಾರೆ. ಅಲ್ಲಿ ಸ್ವಲ್ಪ ಊಟಕ್ಕೆ ತೊಂದರೆ ಇದೆ, ಬಡವರು ಬರ್ತಾರೆ. ಆಮೇಲೆ ಪೇಷಂಟ್ಸು ಒಂದಿನ ಬಂದರೆ ಅಡ್ಮಿಟ್ ಆದರೆ ತಿಂಗಳಂಗಟ್ಲೆ ಇರೋರು ಇರ್ತಾರೆ, ವಾರಗಟ್ಟಲೆ ಇರೋರು ಇರ್ತಾರೆ. ಒಳ್ಳೆ ಊಟ ಸಿಗೋಲ್ಲ. ನಾವೊಂದು ಊಟ ಕೊಡೋಣ ಅನ್ನೋ ಉದ್ದೇಶದಿಂದ ಒಂದು 8 ತಿಂಗಳಾಯಿತು ಅಲ್ಲಿ ಶುರು ಮಾಡಿ. ಮಧ್ಯಾಹ್ನ 1 ಗಂಟೆಗೆ ಸುಮಾರು 200ರಿಂದ 250 ಜನಕ್ಕೆ ನಾವು ಅಲ್ಲಿ ಊಟ ಕೊಡ್ತಾಯಿದ್ವಿ ಡೈಲಿ. ಅದು ಏನು ಪೇಷಂಟ್ಸ್ ಅಟೆಂಡೆಂಟ್ಸ್ ಇರ್ಬೋದು, ಅಲ್ಲ ಪೇಷಂಟ್ಗಳಿರ್ಬೋದು. ಕರೆಕ್ಟ್ 1 ಗಂಟೆಗೆ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದನೇ ನಮ್ಮ ಆಶ್ರಮದಲ್ಲೇ ಎಲ್ಲ ತಯಾರಿ ಮಾಡಿ ತಗೊಂಡೋಗ್ತೀವಿ ಸರ್. ನಮ್ಮ ಆಶ್ರಮ ಇರೋದು ಜಕ್ಕೂರು, ನಾರ್ತ್ ಬ್ಯಾಂಗ್ಳೂರು. ಜಕ್ಕೂರಿಂದ ನಾವು ಡೈಲಿ ನಮ್ಮ ಗಾಡಿನಲ್ಲೇ ಇಲ್ಲಿಂದ ಊಟ ತೊಗೊಂಡೋಗ್ತೀವಿ. ಊಟ ತೊಗೊಂಡೋಗಿ ಅಲ್ಲಿ ಎಲ್ರಿಗೂ ಸರ್ವ್ ಮಾಡಿ ಬರ್ತೀವಿ. ಇಲ್ಲ, ಬೇರೆ ಬೇರೆ ಊಟ. ಒಂದಿನ ಚಿತ್ರಾನ್ನ, ಒಂದಿನ ಅನ್ನ ಸಾಂಬಾರು, ಒಂದಿನ ಮೊಸರನ್ನ, ಒಂದಿನ ಬಿಸಿಬೇಳೆಬಾತು, ಈ ಥರ ಎಲ್ಲ ವಿಧದ ಊಟನೂ ಡೈಲಿ ಕೊಡ್ತೀವಿ. ಆಹಾರ ಕೊಡ್ತೀವಿ. ಆಮೇಲೆ ನಮ್ಮಲ್ಲೇ ತಯಾರು ಮಾಡ್ತೀವಿ, ಹೈಜಿನಿಕ್ಕಾಗಿ ತಯಾರಿ ಮಾಡ್ತೀವಿ. ಅದು ನಮಗೆ ಬಡವರಿಗೆ ಉಪಯೋಗ ಆಗಲಿ, ಅನ್ನದಾನ ಮಾಡಿದರೆ ಪುಣ್ಯ ಅನ್ನೋ ಇದರಲ್ಲಿ ಮಾಡ್ತಾಯಿದ್ವಿ. ನಮ್ಮ ಆಶ್ರಮ ಥ್ರೂಔಟ್ ಭಾರತದಲ್ಲಿದೆ. ಸುಮಾರು 100 ಶಾಖೆಗಳು ಭಾರತದಲ್ಲಿದೆ. ನಮ್ಮದು ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ. ಸೌತ್ನಲ್ಲಿ ಚೆನ್ನೈ, ತ್ರಿವೇಂದ್ರಂ, ಕನ್ಯಾಕುಮಾರಿ, ರಾಮೇಶ್ವರಂ, ಹೈದರಾಬಾದ್ನಲ್ಲಿದೆ. ಆಮೇಲೆ ನಮ್ಮದು ಹೊರದೇಶದಲ್ಲೂ ಇದೆ. ಅಮೇರಿಕಾ, ಲಂಡನ್, ಬಾಂಗ್ಲಾದೇಶ್, ಕೆನಡಾ ಎಲ್ಲ ಕಡೆಯೂ ಇದೆ. ನಮ್ಮದು ಮೇಯ್ನ್ ಉದ್ದೇಶ ಬಡವರಿಗೆ ಉಪಯೋಗ ಮಾಡೋದು, ಬಡವರಿಗೆ ಸಹಾಯ ಮಾಡೋದು. ಇದು ಉದ್ದೇಶನೇ ಬಡವ್ರನ್ನ ನಮ್ಮ ಕೈನಲ್ಲಿ ಆದಷ್ಟು ಅವ್ರಿಗೆ ಸಹಾಯ ಮಾಡಿ ಇದು ಮಾಡೋಣ ಅಂಥೇಳಿ. ಇದು ನಾವು ಇಲ್ಲಿ ಭಾರತ್ ಸೇವಾಶ್ರಮ ಜಕ್ಕೂರಿನಲ್ಲಿ 2016ರಿಂದ ಅನುದಾನ ಮಾಡ್ತಾಯಿದ್ದೀವಿ. ಇಲ್ಲಿ ಕೂಡ ಇಲ್ಲಿ ಸುಮಾರು 100ರಿಂದ 150 ಜನ. ಎಲ್ಲರೂ ಇಂಥ ಜನ ಅಂತಲ್ಲ,
ಎಲ್ಲರೂ ಯಾರೇ ಬಂದರೂ ಒಂದರಿಂದ ಸ್ಟಾರ್ಟ್ ಮಾಡ್ತೀವಿ. ಎಲ್ರಿಗೂ ಪ್ರಸಾದ, ಊಟ ಅನ್ನಲ್ಲ ಪ್ರಸಾದ ಅಂತೀವಿ. ಆಮೇಲೆ ಇಲ್ಲಿನೂ ಅಷ್ಟೇ, ಒಂದಿನ ಅನ್ನ ಸಾಂಬಾರು, ಒಂದಿನ ಚಿತ್ರಾನ್ನ, ಒಂದಿನ ಅಲ್ಲ ನಮ್ಮ ಸೌತ್ ಇಂಡಿಯನ್ಗೆ ಸೂಟ್ ಆಗುವಂಥ ಊಟ ಊಟ ಕೊಡ್ತೀವಿ. ಆಮೇಲೆ ಇಲ್ಲಿ ನಮ್ಮದು 5 ಮುಖ್ಯವಾದ ಇದಿದೆ, ಫಂಕ್ಷನ್ಸ್ ಇದೆ. ಒಂದು ಆಗಸ್ಟ್ನಲ್ಲಿ ಫೌಂಡೇಶನ್ ಡೇ, ಆಮೇಲೆ ಇದರಲ್ಲಿ ದುರ್ಗಾ ಪೂಜಾ, ಕಾಳಿ ಪೂಜಾ, ಆಮೇಲೆ ಸರಸ್ವತಿ ಪೂಜಾ, ಮಾಗಿ ಪೂರ್ಣಿಮಾ ನಮ್ಮ ಗುರೂಜಿ ಅವ್ರದ್ದು ಬರ್ತ್ಡೇ. ಅದು ಫೌಂಡೇಶನ್ ಡೇ ನಾವು ಶಂಕುಸ್ಥಾಪನೆ ಮಾಡ್ತೀವಿ ಸ್ಥಾಪನೆ ದಿನ. ಆಮೇಲೆ ದುರ್ಗಾ ಪೂಜಾ, ಕಲ್ಕತ್ತಾದಲ್ಲಿ ದುರ್ಗಾ ಪೂಜಾ ಅಂದರೆ ತುಂಬ ಫೇಮಸ್. ನಮ್ಮಲ್ಲಿ ದಸರಾ ಹೆಂಗಿದೆ ಆ ಥರ ಕಲ್ಕತ್ತಾದಲ್ಲಿ ದುರ್ಗಾ ಪೂಜಾ ಅಂತ ಫೇಮಸ್ಸು. ಇಲ್ಲಿ ಸುಮಾರು 8 ಲಕ್ಷ ಜನ ಬೆಂಗಾಲಿ ಜನ ಇದ್ದಾರೆ ಬೆಂಗಳೂರಿನಲ್ಲಿ. ನಮ್ಮ ಆಶ್ರಮಕ್ಕೆ ಸುಮಾರು 2,000 ಜನ ಭಕ್ತರು ಬರ್ತಾರೆ. ಸರ್, ಈಗ ನೀವು 5 ಪ್ರೋಗ್ರಾಮ್ಗಳು ಮಾಡ್ತೀವಿ ವರ್ಷದಲ್ಲಿ. 5 ಪ್ರೋಗ್ರಾಮ್ಗಳಿಂದ ಬಡವರಿಗೆ ಏನೇನು ಉಪಯೋಗ ಆಗುತ್ತೆ? ಬಡವರಿಗೆ ಸರ್ ಸುಮಾರು ಒಂದು 200 ಜನಕ್ಕೆ, ಮಹಿಳೆಯರಿಗೆ, ಬಡ ಮಹಿಳೆಯರಿಗೆ ಸೀರೆ ಹಂಚ್ತೀವಿ. ಆಮೇಲೆ ಗಂಡಸರಿಗೆ ಪ್ಯಾಂಟು ಶರ್ಟು ಹಂಚ್ತೀವಿ. ಇಬ್ಬರಿಗೂ ಹಂಚ್ತೀವಿ. ಫ್ರೀ ಬಟ್ಟೆ, ಫ್ರೀ ಪ್ಯಾಂಟು ಶರ್ಟು, ಆಮೇಲೆ ಇದು ಒದ್ಕೊಳ್ಳೋದಕ್ಕೆ ಬೆಡ್ಶೀಟು ಕೊಡ್ತೀವಿ. ಆಮೇಲೆ ಇದು ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಓದ್ತಾರಲ್ವ ಮಕ್ಕಳು, ಅದರಲ್ಲಿ ಹೆಣ್ಮಕ್ಕಳು ಮೆರಿಟ್ಟು ಚೆನ್ನಾಗಿ ಓದೋ ಅಂಥವ್ರಿಗೆ ಸುಮಾರು 50 ಜನಕ್ಕೆ ತಿಂಗಳ ಇಲ್ಲಿ ಸಹಾಯಧನ ಮಾಡ್ತೀವಿ, ಪ್ರೋತ್ಸಾಹಧನ. ಪ್ರತಿ ವರ್ಷ 50 ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀರಾ? ವರ್ಷ ತಿಂಗಳಿಗೆ ಪ್ರತಿ ತಿಂಗಳೂ ಅವ್ರಿಗೆ ತಿಂಗಳಿಗೆ 300 ರೂಪಾಯಿಂದ 500 ರೂಪಾಯಿವರೆಗೂ ಧನ ಸಹಾಯ ಮಾಡ್ತೀವಿ ಒಬ್ಬೊಬ್ಬರಿಗೆ. ಹೌದೌದು. ಅದನ್ನು ಯಾವ ಥರ ನೀವೇ ಫೈಂಡ್ ಔಟ್ ಮಾಡ್ತೀರಾ, ಹೇಗೆ ಸರ್? ಅದು ಗೌರ್ಮೆಂಟ್ ಸ್ಕೂಲ್ಗೆ ಬರಿತೀವಿ ನಾವು. ಮೆರಿಟ್ ಇರೋರು ಬಡವ್ರನ್ನ ಅವ್ರು ಏನು ಲಿಸ್ಟ್ ಕೊಡ್ತಾರೆ ಅದಕ್ಕೆ ಕೊಡ್ತೀವಿ. ಯಾವುದು ಸ್ಕೂಲಿಂದ ಏನು ಲಿಸ್ಟ್ ಕೊಡ್ತಾರೆ ಅದು ಅವರಿಗೆ ಅವರೇ ಸೆಲೆಕ್ಷನ್, ನಾವೇನು ಮಾಡಲ್ಲ. ಅವರೇ ಬಡ ವಿದ್ಯಾರ್ಥಿಗಳು ಅಂಥವ್ರನ್ನ ಅವ್ರು ಐಡೆಂಟಿಫೈ ಮಾಡಿ ನಮಗೆ ಕಳಿಸಿದ್ರೆ ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಪ್ರತಿ ತಿಂಗಳು 50 ಜನ ಯಾರು ಇಂಟೆಲಿಜೆಂಟ್ ಇರುತ್ತ ಮಕ್ಕಳಿಗೆ ಅವ್ರಿಗೆ ಸ್ಕಾಲರ್ಶಿಪ್. ಹೌದೌದು, ತುಂಬ ಉಪಯೋಗ. ಹೌದೌದು ಸರ್, ಅದ್ರ ಜೊತೆಗೆ ಸರ್, ನೀವು ನಿಮಾನ್ಸ್ ಆಸ್ಪತ್ರೆ ಹತ್ರ ನಾವು ನೋಡಿದ್ವಿ, ಗಾಡಿ ಬರೋದಕ್ಕಿಂತ ಮುಂಚಿತವಾಗಿ ಜನ ಕಿಕ್ಕಿರಿದು ನಿಂತಿರ್ತಿದ್ರು. ಊಟನೇ ಕೊಡಬೇಕು ಅಂತ ಯಾಕೆ ಪ್ಲ್ಯಾನ್ ಮಾಡಿದ್ವಿ ಸರ್? ಅದು ಅಲ್ಲಿ ನಿಯರ್ ಬೈ ಒಳ್ಳೆ ಹೋಟೆಲ್ಗಳಿಲ್ಲ. ನಿಮಾನ್ಸ್ ಹಾಸ್ಪಿಟ್ಲ್ ಅಕ್ಕಪಕ್ಕದಲ್ಲಿ ಇದಿಲ್ಲ. ನಾವು ಊಟ ಕೊಟ್ಟರೆ ಒಳ್ಳೆ ಊಟ, ರುಚಿಯಾದ ಊಟ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಕೊಡ್ತಾಯಿದ್ದೀವಿ. ಇಲ್ಲಿ ಆಶ್ರಮದಲ್ಲಿ ಏನೇನು ಕೊಡ್ತೀರಾ ಅದೇ ಊಟ? ಅದೇ ಊಟ, ಎಲ್ಲ ಕ್ವಾಲಿಟಿ. ಸೇಮ್ ಕ್ವಾಲಿಟಿ ಏನೇನು ವ್ಯತ್ಯಾಸ ಇಲ್ಲ. ಮತ್ತು ಇದು ಬಿಟ್ಟು ಬೇರೆ ಇನ್ನೇನೇನು ಪ್ರೊಸೆಸ್ಗಳಿದೆ ಸರ್? ಇಲ್ಲಿ ಆಶ್ರಮದಲ್ಲಿ ಏನೇನು ಸೌಲಭ್ಯಗಳು ಸಿಗುತ್ತೆ ಸಾರ್ವಜನಿಕರಿಗೆ? ಆಶ್ರಮದಲ್ಲಿ ಸರ್ ಆವಾಗ ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ನಾವು. ಫ್ರೀ ಮೆಡಿಕಲ್ ಕ್ಯಾಂಪು, ಫ್ರೀ ಐ ಕ್ಯಾಂಪು, ಆಮೇಲೆ ಅವ್ರಿಗೆಲ್ಲ ಫ್ರೀ ಮೆಡಿಸಿನ್ಸ್ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಮೊದಲು ಕೆಲವರು ಡಾಕ್ಟರ್ಸ್ ಬರ್ತಾರೆ, ಫ್ರೀ ಸರ್ವೀಸು. ಆಮೇಲೆ ಅವಾಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ. ಈಗಲೂ ಕೆಲವರು ಡಾಕ್ಟರ್ಸ್ ಬರ್ತಾರೆ, ರೆಗ್ಯುಲರಾಗಿ ಬರೋಲ್ಲ, ಅವಾಗವಾಗ ಬರ್ತಾರೆ. ಅವ್ರು ಬಂದಾಗ ಉಚಿತವಾಗಿ ನಾವು ರೈತರ ಪೇಷಂಟ್ಗಳನ್ನ ನೋಡಿ ಅವ್ರಿಗೆ ಉಚಿತವಾಗಿ ಔಷಧಿಗಳ ವಿತರಣೆ ಮಾಡ್ತೀವಿ. ಅಂದರೆ ನಿಮ್ಮ ಆಶ್ರಮದ ವತಿಯಿಂದ ಆರೋಗ್ಯ, ಶಿಕ್ಷಣ, ಅನ್ನ, ಬಟ್ಟೆ ಇವೆಲ್ಲವೂ ಕೂಡ ಅಂದರೆ ಮನುಷ್ಯರಿಗೆ ಏನು ಮೂಲಭೂತ ಬೇಕಾಗಿದೆ ಅವನ್ನೆಲ್ಲವೂ ಕೊಡ್ತಾಯಿದ್ವಿ. ಇತ್ತೀಚೆಗೆ ನಾವು ಕಂಪ್ಯೂಟರ್ ಟ್ರೈನಿಂಗು ಕೊಡ್ತಾಯಿದ್ವಿ ಬಡ ವಿದ್ಯಾರ್ಥಿಗಳಿಗೆ. ಇಷ್ಟೆಲ್ಲ ಸೌಲಭ್ಯಗಳನ್ನ ಬಡ ಜನರಿಗೆ ಕೊಡ್ತಾಯಿದ್ದೀವಿ. ಇದರಿಂದ ಗೌರ್ಮೆಂಟಿಂದ ನಾವು ಏನೂ ಇದಿಲ್ಲ. ನೀವು ಪೂರ್ ಪೀಪಲ್ಗಳಿಗೆ ತುಂಬ ಸರ್ವಿಸ್ ಕೊಡ್ತಾ ಇದ್ದೀರಾ, ಸರ್ಕಾರದಿಂದ ಏನು ಕೂಡ ತಗೋತಾ ಇಲ್ಲ. ಆದರೆ ಕೇಳ್ತಾರೆ, ಇದಕ್ಕೆ ಎಲ್ಲಿ ಆದಾಯದ? ಎಲ್ಲ ದಾನಿಗಳು ನಿಮ್ಮಂಥವ್ರೆ. ಈಗ ಅನ್ನದಾನ ಮಾಡೋರು ಮಾಡ್ತಾರೆ, ಏನೂ ಇಲ್ಲ. ನೀವೇ ಕೊಡೋ ಪ್ರತಿ 1 ರೂಪಾಯಿನೂ ಅಕೌಂಟಬಲ್. प्रणाम। सबसे पहले आपको तो धन्यवाद देते हैं। और हम भारत सेवाश्रम संघ बेंगलुरु शाखा के इंचार्ज है। और ये भारत सेवाश्रम संघ 1917 में आचार्य स्वामी प्रणवानंद जी महाराज द्वारा प्रतिष्ठित हुआ था। मेरा नाम स्वामी शिव प्रेमानंद, बेंगलुरु भारत सेवाश्रम संघ का इंचार्ज है। बेंगलुरु भारत सेवाश्रम संघ 2006 में फाउंडेशन डे था और इनॉग्रेशन हुआ था 2008 में।
तो तब से हम लोग संघ का प्रतिष्ठा के साथ साथ इधर जो बेंगलुरु में जो आश्रम प्रतिष्ठा के बाद बहुत सारे सेवा कार्य शुरू हुआ था। जैसा कि हम लोग स्टार्ट किया था पहले गरीबों के लिए वो गेस्ट हाउस फैसिलिटी के लिए, जैसा कि जो बेंगलुरु के बाहर से बहुत सारे स्टेट से बेंगलुरु में जो वाइट फील्ड में निमांस हॉस्पिटल में जो पेशेंट लोग आते हैं उन लोगों के रहने के लिए और खाने के लिए बहुत सारे मुश्किल है, तो बहुत सारे कॉस्टली है, इसलिए हम लोग उन लोगों को रहने के लिए और खाने के लिए व्यवस्था किया था, फ्री में सब कुछ दिया। उसके बाद धीरे धीरे हम देखा कि निमांस हॉस्पिटल में जो है बहुत सारे पेशेंट का जो अटेंडेंस है उधर रहने का बहुत कॉस्टली है, वो लोग बाहर बैठे रहते हैं, खाने का भी बहुत लॉन्ग टाइम ट्रीटमेंट होता है, इसलिए उन लोगों का भोजन का बहुत आवश्यक है। इसलिए हम लोग सोचा कि अन्नदान सेवा चालू किया जाए। तो हम लोग उसमें ऐसा पहले तो वीकली 2 दिन, उसके बाद 3 दिन, पहले 50 आदमी 100 आदमी ऐसा करते करते धीरे धीरे आज 300 आदमी को हम लोग खाना दे रहा है। तो ये भी हमारे डेली 365 डेज हर रोज़ 300 आदमी को हम लोग खाना देते हैं दोपहर को। और बहुत सारे आइटम जैसे डिफरेंस टाइप का फूड देता है, कभी काट राइस, कभी चित्राना, कभी टमाटो राइस, जीरा राइस, ऐसा ओकेज़न में स्वीट और कुछ एक्स्ट्रा हम लोग कुछ कभी कभी ब्लैंकेट, ओकेज़न में ब्लैंकेट क्लॉथ ये सब पेशेंट के जो अटेंडेंस है उन लोगों को दिया जाता है। और हमारे आश्रम जाकुर आश्रम में भी 100 आदमी को खाना दिया जाता है हर रोज़, और साउथ इंडियन खाना दिया जाता है। Namaskar, I'm Ashok Chatterjee. I'm doing the voluntary services in Bharat Sevashram. Now, Bharat Sevashram Sangh, it is more than 100 years old establishment in India as well as abroad. It started more than 100 years back, and now it has almost 100 branches across India. Even abroad also it has the 15 branches, including Canada, UK, US, Bangladesh and many other countries. If I come to about the service, because as you know the Bharat Sevashram Sangh is very well known about its spiritual and service oriented services. Now for this particular ashram has started in 2006. It was founded in 2006. It is given at the juncture of Indira Gandhi Hospital, Rajiv Gandhi Hospital and Nimmans Hospital. So at the junction of that particular, all these three, our vehicle goes every day for the Annadan. Now this Annadan is typically given to the patients, as I told you, to the patients and the needy people. And it is served from the ashram itself. Generally it is given all the nutrition food to them, and the food consists of the various South Indian foods. At different days the different foods are given, and it is run as the ashram runs on the donation and sponsors. Talks with you. Like ಮಾಡಿ, share ಮಾಡಿ, subscribe ಮಾಡಿ. Thank you.